ಡೆಲ್ಲಿಯಲ್ಲಿ ಮೀಟಿಂಗ್ ಇದೆ. ಇದು ನಾಳೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ನಾಳೆ ಇಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಏನೇನು ಡಿಸ್ಕಷನ್ ಆಗಬಹುದು ಅಂದರೆ, ಈ ಏನು ರಿಪೋರ್ಟ್ಸ್ ಇದೆ ಅಲ್ಲ, ಐ ಡೋಂಟ್ ಥಿಂಕ್ ಸೊ ಸುರ್ಜೇವಾಲಾ ಅದು ಉತ್ತರ ಪತ್ರಿಕೆ ಇಲ್ಲಿ ಲೀಕ್ ಆಗಿರಲಿ ಏನೇ ಆಗಿರಲಿ, ಸುರ್ಜೇವಾಲಾ DCMಗೆ ಹೇಳ್ತಾರೆ, CM ಪರ್ಸನಲಿ ಹೇಳ್ಬೋದೇನೋ, ಬಟ್ ಅಫಿಷಿಯಲಿ ಅದನ್ನು ಕನ್ವೆ ಮಾಡ್ಲಿಕ್ಕೆ ಆಗಲ್ಲ. ಮೇ ಬಿ ಹಿ ಇಸ್ ಕಮ್ ಥ್ರೂ ನಾಟ್ ಫ್ರಮ್ ಖರ್ಗೆ. ಸುರ್ಜೇವಾಲಾ ನೀನು ಖರ್ಗೆ ಅವರು ಕಳಿಸುವಷ್ಟು ಕೆಪಾಸಿಟಿ ಇಲ್ಲ. ಓಕೆ, ಡೈರೆಕ್ಟ್ಲಿ ಫ್ರಮ್ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿಯ ಪ್ರಿಯಾಂಕಾ ವಾದ್ರಾನ ಯಾರು ಹೇಳಿರ್ಬೋದು, ಹೋಗಿ ರಿಪೋರ್ಟ್ ಮಾಡ್ಕೊಂಡು ಅಥವಾ ವೇಣುಗೋಪಾಲ್ ರಿಪೋರ್ಟ್ ಮಾಡ್ಕೊಂಡು ಬನ್ನಿ ನಮಗೆ ಕೊಡಿ ಅಂತ ಹೇಳಿರ್ಬೋದು. ದ್ಯಾಟ್ ರಿಪೋರ್ಟ್ ಮೇ ನಾಟ್ ಬಿ ಡಿಸ್ಕಸ್ಡ್ ವಿತ್ DCM ಆ್ಯಂಡ್ CM. ಅದು ಡಿಸ್ಕಸ್ ಮಾಡುವಂತ ರಿಪೋರ್ಟ್ ಆಗಿದ್ರೆ ಅವರಿಬ್ಬರನ್ನು ಕೂರಿಸಿ ಮೀಟಿಂಗ್ ಮಾಡ್ಬೋದಿತ್ತಲ್ಲ. ಅವರ ಸಮ್ಮುಖದಲ್ಲೇ ಮೀಟಿಂಗ್ ಮಾಡ್ಬೋದಿತ್ತು. ಅವರನ್ನು ಬಿಟ್ಟು ಬಿಟ್ಟು ಮೀಟಿಂಗ್ ಮಾಡ್ಬೇಕಂತ ಏನಿರಲಿಲ್ಲ. ನೌ ವಾಟ್ ವಿಲ್ ಹ್ಯಾಪನ್, ನಾಳೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ. That's one responsibility of Congress government. ಆ ಲೋಕಲ್ ಬಾಡಿ ಎಲೆಕ್ಷನ್ ಏನಾದ್ರೂ ಕೈ ತಪ್ಪಿ ಹೋದ್ರೆ ಅದು ಒಂಥರ ಮ್ಯಾಂಡೇಟ್ ಆಗ್ಬೋದು. ಕರ್ನಾಟಕ ಕಾಂಗ್ರೆಸ್ ರಾಜ್ಯದ ಏನು ಚಿತ್ರಣ ಇದೆಯಲ್ಲ ಅದರ ಒಂದು ರೀತಿಯ ಫಲಿತಾಂಶ ಓಕೆ ಆಗಬಹುದು ಅನ್ನುವ ಹೆದರಿಕೆ ಇವರಿಗಿದೆ. ಯಾಕಂದ್ರೆ ಜನಗಳು ಎಷ್ಟು ಮಟ್ಟಿಗೆ ಮೆಚ್ಚುತ್ತಾ ಇದ್ದಾರೆ ಅಂತ ಇವರಿಗೆ ಗೊತ್ತಾಗಿದೆ. ನಂಬರ್ ಸೆಕೆಂಡ್. ನಂಬರ್ ಥರ್ಡ್, MLC ಏನಿದೆಲ್ಲ, MLC 3 ಜನ ಏನು ಸೀಟ್ ಆಗಿ ಅಲ್ಲಿ ಡಿಸ್ಕಷನ್ ಆಗಿ ಫೈನಲ್ ಆಗಿ ರಾಜ್ಯಪಾಲರಿಗೆ ಹೋಗಿ ಹೈಕಮಾಂಡ್ಗೆ ಹೋಗುವಾಗ ಏನು ಸ್ಟಾಪ್ ಆಯ್ತಲ್ಲ, ಅದರ ಮೀಟಿಂಗು ನಾಳೆ ಇದೆ ಅಂತ ಹೇಳ್ತಾರೆ. ಅದರ ಒಟ್ಟಿಗೆ ಇನ್ನು ಕೆಲವು ಗಂಜಿ ಕೇಂದ್ರಗಳ ಅಪಾಯಿಂಟ್ಮೆಂಟ್ಸ್ ಇದ್ದಾವೆ, ಚೇರ್ಮನ್ಶಿಪ್ಸ್ಗಳು, ಆ ಒಂದಿದೆ. ಅದರ ಬಗ್ಗೆನೂ ಮೀಟಿಂಗ್ ಇದೆ ಅಂತ ಅನಾಲಿಸಿಸ್ ಪ್ರಕಾರ ನಾವು ಹೇಳ್ಬೋದು. ಅದು ಎಲ್ಲ ಆದ ಮೇಲೆ ಇದು ಒಂದು ರೀತಿಯ ಮೀಟಿಂಗ್ ಆದರೆ ತದನಂತರ ಇನ್ನೊಂದು ಆಗಬಹುದು. ರಾಹುಲ್ ಗಾಂಧಿ ಅವರು ಫಾರಿನಿಂದ ಬಂದವರೇ, ಟೂರಿಂದ 2-3 ವಾರ ಇರಲಿಲ್ಲ, ಬ್ಯುಸಿ ಇದ್ರು. ಒಂದ್ಸಲ ನಿಮ್ಮನ್ನು ಹಾಯ್ ಅಂತಾರೆ, ಬನ್ನಿ ಅಂತ ಕರೀಬಹುದು. ನಿಜ, ಅರ್ಥ ಆಯ್ತಾ? ಇಬ್ಬರು ಒಟ್ಟಿಗೆ ಹೋಗುದು, ಒಬ್ಬ ಒಂದಿನ ಮುಂಚೆ ಹೋಗುದು, ಒಬ್ಬ ಒಂದಿನ ಹಿಂದೆ ಹೋಗುದು, ಒಟ್ಟಿಗೆ ಹೋಗುದು, ಅದೆಲ್ಲ ಒಂದು. ಆದ್ರೆ ಸುರ್ಜೇವಾಲಾ ಅವರ ಇವತ್ತಿನ ಕಮೆಂಟ್ಸ್ ನೋಡಿ, ವೈ ಮೈ DCM ಅಂಡ್ ಮೈ CM ಆರ್ ಇನ್ ಡೆಲ್ಲಿ ಅಂತ ಹೇಳ್ತಾರೆ ಅವರು. ಡೆಲ್ಲಿ ಏನಂತ, ಮೋದಿ ಗವರ್ಮೆಂಟ್ ಸ್ಟ್ರೈಟ್ ಹಿಟ್ ಮೋದಿ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಗದಾಪ್ರಹಾರ ಅಲ್ಲ ಇದು, ಮುಖಕ್ಕೆ ರಾಚಿದಂಗೆ ಹೇಳ್ತಾರೆ ಅವರು. ನೋಡಿ, ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಒಬ್ಬ ರಾಷ್ಟ್ರ ರಾಜಕಾರಣದಲ್ಲಿ ಇರುವವರು ಕರ್ನಾಟಕದ ಬಗ್ಗೆ ಅಷ್ಟು ಗೊತ್ತಿಲ್ಲದ ಸುರ್ಜೇವಾಲಾ ಪಿನ್ ಟು ಪಿನ್ 3-4 ಪಾಯಿಂಟ್ಗಳನ್ನು ಮಾತಾಡ್ತಾ ಹೋದಾಗ ಐ ರಿಯಲಿ ಅಪ್ರಿಷಿಯೇಟ್. ಅವ್ರ ನಂಬರ್ 1 ಕಳಸ ಬಂಡೂರಿ ಬಗ್ಗೆ ಮಾತಾಡ್ತಾರೆ. ವಿ ಆರ್ ರೆಡಿ, ನಾವು ಮಾಡಬೇಕಂತ ಇದ್ದೀವಿ. ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇಲ್ಲ, ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ತದನಂತರ ಅವ್ರು ಯಾವುದು ಮಾತಾಡ್ತಾರೆ, ನೆಕ್ಸ್ಟ್ ಮೇಕೆದಾಟು ಬಗ್ಗೆ ಮಾತಾಡ್ತಾರೆ. ಮೇಕೆದಾಟು ನಾವು ಮಾಡಬೇಕಂತ ಇದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ ಬಿಡ್ತಾ ಇಲ್ಲ. ಮೂರನೇದವರು ಮಾತಾಡ್ತಾರೆ GST ಫೈನಾನ್ಸ್ ಕಮಿಷನ್ ರೀತಿ ಬರಬೇಕಾದ ಹಣ ನಮಗೆ ಬರ್ತಾ ಇಲ್ಲ. ಹೇಟ್ರೇಟ್ ಅಂತ ಹೇಳ್ತಾರೆ, ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಸೀಸ್ ವರ್ಡಿಂಗ್ಸ್ ಇಂಗ್ಲಿಷ್ ಅಲ್ಲಿ ಬ್ಯೂಟಿಫುಲಿ ಪುಟ್. ಹೇಟ್ರೇಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಮುಂದೆ ಹೋಗಿ ಹೋಗಿ ದಲಿತರಿಗೆ ಬರುವಂತಹ ಸವಲತ್ತುಗಳು ಸಿಗ್ತಾ ಇಲ್ಲ, ಬಡಬಗ್ಗರಿಗೆ ಬರುವಂತಹ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ. ಮೋದಿ ಇಸ್ ಡೂಯಿಂಗ್ ಹೇಟ್ರೇಟ್ ಪಾಲಿಟಿಕ್ಸ್. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಏನಕ್ಕಂದ್ರೆ ಅವ್ರು ಹೇಳೋ ನೋಡಿ, ಕರ್ನಾಟಕ ಪೀಪಲ್ ವೋಟೆಡ್ ಔಟ್ ದೆಮ್ ಫ್ರಮ್ ಕರ್ನಾಟಕ. ಬಿಜೆಪಿಗೆ ವೋಟ್ ಹಾಕಿಲ್ಲ, ಬಿಜೆಪಿಯನ್ನು ವೋಟ್ ಹಾಕಿ ಹೊರಡೆ ಓಡಿಸ್ಬಿಟ್ಟವ್ರೆ. ಅದಕ್ಕಾಗಿ ನಮ್ಮ ಮೇಲೆ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ನಾವು ನೋಡಿದ್ವಿ, ಕರ್ನಾಟಕ ಬಜೆಟ್ ಅಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡುತ್ತೆ ಅಂತ ಪ್ರಿಂಟ್ ಮಾಡಿ ಬಜೆಟ್ ಅಲ್ಲೇ ಓದ್ಬಿಟ್ಬಿಟ್ಟಿದೆ. ಹೌದು, ದಿಸ್ ಈಸ್ ವಾಟ್ ಸುರ್ಜೇವಾಲಾ ವಾಂಟ್ ಶಿಫ್ಟ್ ಓವರ್. ನಾವು ಹೇಳ್ತೀವಲ್ಲ, ನಾವು ಏನು ಮಾಡಲ್ಲ, ಇನ್ನೊಬ್ಬನ ಮೇಲೆ ಗೊತ್ತಾಗಬೇಕು ಅಂತ. ಈಸ್ ಟ್ರೈಂಗ್ ಟು ಡೂ ಆಲ್ರೆಡಿ. ನಮ್ಮ ಮೇಲೆ ನಾಳೆ ಯಾವ ರೀತಿಯ ಏನು ಜನಗಳು ಅಸಹ್ಯ ಪಟ್ಟರು ಕೂಡ ಆ ಅಸಹ್ಯಕ್ಕೆ ಕಾರಣ ಏನಂತ ಹೇಳಿದ್ರೆ ನರೇಂದ್ರ ಮೋದಿ ಅವ್ರ ಕಾರಣ. ಏನು ಕೆಲಸ ಆಗಿಲ್ವಾ, ನರೇಂದ್ರ ಮೋದಿ ಕೊಟ್ಟಿಲ್ಲ. ಏನಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ, ನರೇಂದ್ರ ಮೋದಿ ಕೊಟ್ಟಿಲ್ಲ. ಏನಕ್ಕೆ ರೋಡ್ ಆಗ್ತಾ ಇಲ್ಲ, ನರೇಂದ್ರ ಮೋದಿ ಕೊಟ್ಟಿಲ್ಲ. ಬಟ್ ಜನ ಈ ಸ್ಟೇಜ್ ದೇ ಆರ್ ಕ್ರಿಯೇಟಿಂಗ್, ಸೆಟ್ಟಿಂಗ್ ಎ ಸ್ಟೇಜ್ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಸುರ್ಜೇವಾಲಾ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ಓಕೆ ಬಟ್ ಹಿಯರ್ ನೀವು ಅನಿಸಿದಂಗೆ ನಾಟಕದ ಪರದೆ ಬಿದ್ದಿಲ್ಲ. ಡೋಂಟ್ ಥಿಂಕ್ ಡಿ ಕೆ ಇಸ್ ಗಿವನ್ ಅಪ್ ಆರ್ ಸಿದ್ದರಾಮಯ್ಯ ವಿಲ್ ಈಸಿಲಿ ಹ್ಯಾಂಡ್ ಓವರ್ ಆರ್ ಏನಾದರೂ ಇವ್ರಿಗೆ ಹೈಕಮಾಂಡ್ಗೆ ದಮ್ ಇದ್ರೂ ಕೂಡ ಅಷ್ಟು ದಮ್ ಇಲ್ಲ. ಓಕೆ ಇಲ್ಲಿ ಯಾವ ಮೀಟಿಂಗ್ಗಳನ್ನು ಮಾಡಲಿ, ಯಾವ ರೀತಿಯ ರಿಪೋರ್ಟ್ ಯಾವ ಟೈಪಿಸ್ಟು ಮಾಡಲಿ, ಓಕೆ ಆ ಡೇರಿಂಗಲ್ಲಿ ಹೌದ್ರಿ ರಿಪೋರ್ಟಿಂಗ್ ಬಂದಿದೆ ಸಿದ್ದರಾಮಯ್ಯನವರೇ ನೀವು ಇಳಿರಿ, ಡಿ ಕೆ ಅವರಿಗೆ ಕೊಡಬೇಕನ್ನುವ ಕೆಪಾಸಿಟಿ ಹೈಕಮಾಂಡ್ ವಿಲ್ ನಾಟ್ ಹ್ಯಾವ್. ನಿಜ ನಿಜ. ಡಿ ಕೆ ಅವರಿಗೆ ಇಲ್ಲ ರೀ ಸಿದ್ದರಾಮಯ್ಯನವ್ರ ಬಗ್ಗೆ ತುಂಬಾ ಚೆನ್ನಾಗಿ ಬಂದಿದೆ, ಯು ಹ್ಯಾವ್ ಟು ವೆಯ್ಟ್ ಫಾರ್ ಅನದರ್ 2.5 years, ನೀವು 2.5 ವರ್ಷ ಇನ್ನು ವೆಯ್ಟ್ ಮಾಡಬೇಕು, 2028ಗೆ ಇರ್ರಿ ಡಿ ಕೆ ಅವ್ರು ಏನಾಗಲ್ಲ ಅಂತ ಹೇಳುವಂಥ ಕೆಪಾಸಿಟಿನೂ ಇವರಿಗೆ ಇಲ್ಲ. ಓಕೆ ಓಕೆ ಫಾರ್ ವಾಟ್ ದೇ ಹ್ಯಾವ್ ಓನ್ಲಿ ಒನ್ ಸ್ಟೇಟ್, ಪ್ರಾಪರ್ ಸ್ಟೇಟ್, ತೆಲಂಗಾಣ ಬಿಟ್ಟರೆ ಇದೊಂದೇ ಇರೋದು. ಇದೊಂದೇ ಇರೋದು. ಹೌದು ಹೌದು. ಇದು ತಪ್ಪೋದ್ರೆ ಮತ್ತೆ ಭಾರತ್ ಮುಕ್ತೆ, ಹೌದು ಭಾರತ್ ಕಾಂಗ್ರೆಸ್ ಮುಕ್ತ ಭಾರತ್ ಆಗುತ್ತೆ. ಹೌದು ಹೌದು. ಅವರಿಗೂ ಗೊತ್ತಿದೆ. ಅಂಡ್ ದಿಸ್ ಇಸ್ ದ ಓನ್ಲಿ ಒನ್ ಸ್ಟೇಟ್ ದೇ ಕ್ಯಾನ್ ಡಿಪೆಂಡ್ ಅನದರ್ 2.5 years. ಈಗ ಏನಾದರೂ ಇವರು ಹಾಳು ಮಾಡಿಕೊಂಡ್ರೆ ಓಕೆ ಇವರೇ ಹಾಳು ಮಾಡ್ಕೊಳ್ಳೋದು ವಿನಃ ಇಟ್ ಈಸ್ ನಾಟ್ ಬಿಜೆಪಿ. ಓಕೆ ಯೋಗ್ಯದ ಅಲ್ಲದವರು ನಮ್ಮ ಅಪೋಸಿಷನ್ ಅಲ್ಲಿ ಇದ್ದಾರೆ, ಓಕೆ ವಿಚ್ ದೇ ಕಾಂಟ್ ಡೂ ಬಿಕಾಸ್ ದೇ ಆರ್ ಫೈಟಿಂಗ್ ಟುಗೆದರ್. ಓಕೆ ಅರ್ಥ ಆಯ್ತಾ ನಿಮಗೆ? ಅವರ ಒಳಗಡೆನೆ ಫೈಟ್ ಮಾಡ್ತಾ ಇದ್ದಾರೆ, ಇವರೊಟ್ಟಿಗೆ ಫೈಟ್ ಮಾಡ್ತಾ ಇಲ್ಲ ಅವರು. ಓಕೆ ಅದಕ್ಕಾಗಿ ಇವರು ಸೇಫ್ ಆಗಿದ್ದಾರೆ, ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಓಕೆ ಸೊ ವಾಟ್ ಎವರ್ ಸುರ್ಜೇವಾಲಾ ಸೆಡ್ ಟುಡೇ ಇಟ್ಸ್ ಎ ಸ್ಟೇಜ್ ಸೆಟ್ಟಿಂಗ್. ನಿಜ. ಇವ್ರು ಆಗದ ಕೆಲಸ, ಕೈಯಲ್ಲಾಗದ ಕೆಲಸ ಏನೇನಾಗಿಲ್ಲ, ಇದೆಲ್ಲ ನೀವು ಇವತ್ತು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಎಲ್ಲ ಸುರ್ಜೇವಾಲಾ ಹೇಳಿದ ವರ್ಡ್ಗಳನ್ನು ನಾಳೆ ವಾಪಸ್ ಬರ್ತಾರಲ್ಲ ಓಕೆ ನಾಯಕರುಗಳು, ಓಕೆ ವಾಪಸ್ ಬಂದಾಗ ನಾವು ಮೈಕ್ ಹಿಡಿತೀವಲ್ಲ, ಹೌದು. ಆಗ ಇದೇ ಬರೋದು. ನೀವೇನಕ್ರಿ ಡೆಲ್ಲಿಗೆ ಹೋಗಿದ್ದು, ಒಳಗಡೆ ನಡೆದಿದ್ದು ನಮ್ಗೆ ಯಾರು ಹೇಳಲ್ಲ. ಹೌದು ಹೌದು. ನಾವು ಅನಾಲಿಸಿಸ್ ಮಾಡ್ತೀವಿ ಹೊರತು ಹೌದು. ನಮ್ಗೆ ಯಾರು ಬಂದು ಹೊರಗಡೆ ಬಂದು ಅಲ್ಲೊಬ್ಬ ಇಲ್ಲೊಬ್ಬ ಹೇಳ್ಬೋದು ವಿನ ಯಾರು ಹೇಳಲ್ಲ. ಹೌದು. ಸೊ ಇವ್ರು ಬಂದು ಹೇಳ್ತಾರೆ ನಾನು ಇದಕ್ಕೆ ಹೋಗಿದ್ರಿ, ಕರ್ನಾಟಕದ ಜನತೆಗೆ GST ಮತ್ತೆ ಫೈನಾನ್ಸ್ ಕಮಿಷನ್ ರೀತಿಯಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಹೌದು. ಅದನ್ನು ಇಟ್ಕೊಂಡು ಬರಲಿಕ್ಕೆ ಪ್ರೈವೇಟ್ ಜೆಟ್ ಇಟ್ಕೊಂಡು ಹೋಗಿದ್ದೀವಿ, ದುಡ್ಡು ಬಂದಿಲ್ಲ. ನಿಜ ನಿಜ ಓಕೆ ನಿಜ. ಮೋದಿಯವರು ಕೊಟ್ಟಿಲ್ಲ ಅಂತ ಹೇಳಿ.